ತಿನ್ಸೋ ಪ್ರೋಗ್ರಾಮ್ ನಡೀತಾ ಇದೆ. ಮಾರ್ನಿಂಗ್ ಇವಾಗ ರೆಡಿ ಆಗಿದ್ದೀವಿ. ಬನ್ನಿ ಬಂದಾಗ ಫುಲ್ ತುಂಬಿಡ್ತು. ಹಾಂ ಕುಡಿ ಕಾವ್ಯ ಎಲ್ಲ ಚೋಟು ರಾಕೇಶ್ ಮಾಮ. ಹಾಯ್ ಫ್ರೆಂಡ್ಸ್, ಸೊ ನಾವು ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್, ಪೂಜೆ ಎಲ್ಲ ಮಾಡಿಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ರೆ, ಆ್ಯಸ್ ಯೂಶುವಲ್ ನಾನು ಥರ್ಸ್ಡೇ ಆಗಿ ಸ್ಯಾಟರ್ಡೇ ಪೂಜೆ ಮಾಡೋದು. ಏನಾದರೂ ಸುಮ್ಮನೆ ಹಾಯ್ ಮಾಡೋದಲ್ಲ. ಹಾಯ್, ಎಲ್ಲಿ ಹೋಗ್ತಿರೋದು ಇವತ್ತು? ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲಿ ಹೋಗ್ತಾ ಇದ್ದೀರಾ ಬೇಬಿ? ಓ ಬೇಬಿ ನೋಡಿ, ಬಿಫೋರ್ ಆಫ್ಟರ್. ಅವಳೇ ಹೇಳ್ತಿದ್ದಲ್ಲ ಡರ್ಟಿ ಚೆನ್ನಾಗಿಲ್ಲ ಇದು ಅಂತ. ಲೆಟ್ಸ್ ಗೋ. ಹಾಂ, ಗೊತ್ತಾಗೋಯ್ತಲ್ಲ, ನಾವು ಹೋಗ್ತಿರೋದು ಧರ್ಮಸ್ಥಳಕ್ಕೆ. ನಾನು, ಹಸ್ಬೆಂಡ್, ಬೇಬಿ ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹೊರಟಿದ್ದೀವಿ. ಬನ್ನಿ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ಕೇಕ್ ಆಂಟಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕೇಕ್ ತಿನ್ನಕ್ಕೆ, ಹ್ಯಾಪಿ ಟಿ ವಿ ಮಾಡೋಕ್ಕಂತೆ. ಸೊ ಇವತ್ತು ಬಂದು ಶುಕ್ರವಾರ. ಆ್ಯಕ್ಚುಲಿ ಸ್ಯಾಟರ್ಡೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅವತ್ತು ಹೋದರೆ ಒಂದೇ ದಿನ ಜರ್ನಿ ಮಾಡಿ ದರ್ಶನ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನೈಟೇ ಹೋಗಿ ಹಾಸನಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಬನ್ನಿ, ನಮ್ಮ ರೋಡ್ ಟ್ರಿಪ್ ಥರನೇ ಆಗಿದೆ ಇದು. ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ, ಹೆಂಗಿರುತ್ತೆ ಅಂತ ನೋಡಿ ಎಂಜಾಯ್ ಮಾಡಿ. ಬೇಬಿ ವೆರಿ ಸ್ಲೀಪ್ ಮಾಡಿಬಿಟ್ಟಿದೆ. ಬನ್ನಿ ಹೋಗೋಣ ಒಳಗಡೆ, ಏನಿದೆ ನಾವು. ಪಾಪು ಬೈಲಿ ಶಿಶ್. ಸೊ ಗಾಯ್ಸ್, ದೇವಸ್ಥಾನಕ್ಕೆ ಹೋಗ್ಬೇಕಾರೆ, ಬಟ್ ಇವತ್ತೆಲ್ಲ ಹೋಗೋದು ನಾವು ನಾಳೆ ಮಧ್ಯಾಹ್ನ ಅಲ್ವಾ, ಅದಕ್ಕೋಸ್ಕರ ಇವಾಗ ನಾನ್ ವೆಜ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಕೆಮ್ಮು ಹೋಗುತ್ತೆ ಕೇಕ್ ತಿಂದರೆ. ಕೆಮ್ಮು ಬೇಕಂತ ಹೇಳಿ ಕೇಕ್ ನೀರು ದೋಸೆ ನಮ್ಮ ಬೇಬಿ ಕೇಕ್ ತಿಂದರೆ ಕೆಮ್ಮು ಹೋಗುತ್ತಂತೆ. ಜ್ಯೂಸು ಕೇಕ್ ತಿಂದರೆ ಕೆಮ್ಮು ಹೋಗುತ್ತೆ. ಹೋಟೆಲ್ಗೆ ಬಂದ್ಬಿಟ್ಟು ಓಕೆ ಸಿಗ್ತೀವಿ. ಇದು ಆನ್ ದ ವೇ ಹಾಸನ್ಗೆ ಹೋಗ್ಬೇಕಾದ್ರೆ ಸಿಕ್ಕಿದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಫುಡ್ ಮಾತ್ರ ಸಕ್ಕತ್ತಾಗಿತ್ತು. ಮಸಾಲನೇ ಇರಬೇಕು, ಬೇರೆ ಕಡೆ ಎಲ್ಲ ಮಸಾಲನೇ ಇರೋದು. ಚಿಕನ್, ಮೆಜೆಸ್ಟಿಕ್ ಚಿಕನ್. ಓ ಮೈ ಗಾಡ್! ರೆಕಮೆಂಡೆಡ್ ಬೈ ಹೋಟೆಲ್ ಓನರ್. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಬಿಸಿ ಬಿಸಿ ನೀರು ದೋಸೆ ಬಿಟ್ಟು ಇವಾಗ ಬಂದಿದ್ದೀವಿ. ಇಲ್ಲಿಂದ 1 ಅವರ್ ಅಂತ ಇಲ್ಲಿ ಊಟ ಮಾಡಿಬಿಟ್ಟು ರನ್ನಿಂಗ್ ರೇಸ್ ಮಾಡ್ತಾ ಇದ್ದಾರೆ ಇವರು. ಸೊ ಇಲ್ಲಿಂದ ನಾವು ಇವಾಗ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗಲ್ಲ, ಇಲ್ಲೊಂದು ಹೋಟೆಲ್ ರೂಮ್ ಮಾಡಿದ್ದೀವಿ. ಇಲ್ಲಿಂದ 1 ಅವರ್ ಆಗುತ್ತೆ. ಅಲ್ಲಿ ಹೋಗಿ ಸ್ಟೇ ಮಾಡಿ ಮಾರ್ನಿಂಗ್ ಎದ್ಬಿಟ್ಟು ಹೋಗೋದು. ಸೊ ಬನ್ನಿ ಹೋಗೋಣ. ಅಲ್ಲ, ಊಟ ಹೆಂಗಿತ್ತು ಹೇಳಿ? ಊಟ ಸೂಪರ್ ಆಗಿತ್ತು, ನೈಸ್. ಏನು ಇಷ್ಟ ಆಯ್ತು ಊಟದಲ್ಲಿ? ಯಾವ ಚೆನ್ನಾಗಿತ್ತು? ಮಟನ್ ಗ್ರೇವಿ ಬಿಟ್ಟು. ಇವಾಗ ಏನು ಮಾಡ್ತಾ ಇದ್ದೀವಿ? ಇವರು ಹೇಳ್ಬೇಕಂತ ಹೇಳಿ. ನಮ್ಮ ಜೂನಿಯರ್. ಏನು ಚೆನ್ನಾಗಿತ್ತು? ಊಟ ಚೆನ್ನಾಗಿತ್ತಾ? ಏನು ತಿಂದಿಲ್ಲ. ರೆಡಿ ಸ್ಟಾರ್ಟ್. ಹಾಂ ಓಕೆ. ಹಾಂ ನೋಡಿ, ನಾವು ಹೋಟೆಲ್ಗೆ ಬಂದಿದ್ದೀವಿ. ಹೋಟೆಲ್ಗೆ ಬಂದು ಇವಾಗ ಬೀಡ ತಿನ್ಸೋ ಪ್ರೋಗ್ರಾಮ್ ನಡೀತಾ ಇದೆ. ನೋಡಿ, ಕಷ್ಟಪಟ್ಟು ತಿಂತಾ ಇದ್ದಾರೆ.
ಎಲ್ಲೋಗ್ತಾ ಇರೋದು ಇವಾಗ ನಾವೊಂದು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗಲ್ಲ, ಒಂದು ರೂಮ್ ನೋಡಿದ್ದೀವಿ, ಅಲ್ಲಿ ಹೋಗ್ಬಿಟ್ಟು ಸ್ಟೇ ಆಗ್ಬಿಟ್ಟು ಹಾಂ, ಊಟ ಎಲ್ಲ ಆಯಿತು, ಬೀಡ ತಿಂದಾಯಿತು. ಮ್ಯಾಂಡೇಟ್ರಿ ಗೊತ್ತಲ್ಲ, ಒಂದು ಸೆಲ್ಫಿ ತಗೊಂಡು ಹೋಟೆಲ್ಗೆ ಬಾಯ್ ಬಾಯ್ ಹೇಳ್ತಾ ನಮ್ಮ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ. ಹೇಳಿದ್ನಲ್ಲ, ಇದು ಆ್ಯಕ್ಚುಲಿ ಒಂಥರ ರೋಡ್ ಟ್ರಿಪ್ ಥರನೇ ಆಗಿದೆ. ಸೀಟ್ ಚೇಂಜ್ ಆಗಿದೆ ನೋಡಿ, ಇವ್ರು ಇಲ್ಲೇ ಮತ್ತಿದ್ದಾರೆ. ಇವಳಂತೂ ಅದೇ ಪ್ಲೇಸ್ ಮತ್ತೆ. ಗಾಯ್ಸ್, ಇವಾಗ ಬಂದ್ವಿ. ನಾವು ಬಂದಾಗ 12:40 ಆಗಿತ್ತು. ಸೊ ಇವಾಗ ಎಲ್ಲರೂ ಮಲ್ಕೊಂಡು ಮತ್ತೆ ಮಾರ್ನಿಂಗ್ ಸಿಗ್ತೀವಿ. ಟೈಮ್ ತುಂಬ ಆಗ್ಬಿಟ್ಟಿದೆ. ಓಕೆ, ಬಾಯ್ ಬಾಯ್. ಮಾರ್ನಿಂಗ್ ಇವಾಗ ರೆಡಿ ಆಗಿದ್ದೀವಿ. ಬೇಬಿ, ನಮ್ಮ ಬೇಬಿನೂ ಏನು ರೆಡಿ ಆಗಿದೆ. ಬೆಳಿಗ್ಗೆ ಆಗಿಬಿಟ್ಟಿದೆ, ಆಲ್ರೆಡಿ 8 o'clock. ಇವಾಗ ಹೊರಡಬೇಕು. ಸೊ ಬನ್ನಿ ಮತ್ತೆ ಕಾರ್ ಸಿಗ್ತೀವಿ. ನಮ್ಮ ಬೇಬಿ ನೋಡಿ ಗಾಯ್ಸ್, ಇವಾಗ ಬಿಫೋರ್ ಕೂದಲು ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬೇಬಿ ಬೋರ್ಡ್ ಆಗಿಬಿಡುತ್ತೆ. ಓಕೆ, ವೆಯ್ಟ್ ಮಾಡ್ತಾ ಇರಿ. ಓಕೆ, ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಕೆಮ್ಮು ಬರೋ ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಗೋ. ವೇರ್ ಆರ್ ಯು ಗೋಯಿಂಗ್? ಸೊ ಗಾಯ್ಸ್, ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಬನ್ನಿ, ಅವ್ರು ಎಲ್ಲಿದ್ದಾರೆ ಆಲ್ರೆಡಿ. ವಾಕ್ ಮಾಡ್ತಾ ಇದ್ದಾರಂತೆ. ಸೊ ದಿಸ್ ಇಸ್ ರೆಡಿ ಆಗಿಬಿಟ್ಟಿದ್ದಾರೆ ಇವರು. ಎಷ್ಟೊತ್ತಿಗೆ ಬಂದ್ರಿ ಕೆಳಗಡೆ? 7 o'clock. ಹಾಂ, ಇದೇ ಹೋಟೆಲ್. ಈಚೆಯಿಂದ ಚೆನ್ನಾಗೈತೆ, ಒಳಗಡೆಯಿಂದ ಅಷ್ಟೊಂದಷ್ಟೇ. ಕೆಮ್ಮು ಬರುತ್ತೆ. ಓಕೆ, ವಿಲ್ ಗೋ. ಲೆಟ್ಸ್ ಗೋ. ಅಶ್ವಾಗ್ತಿದೆ. ವಾಕ್ ಮಾಡ್ತಾ ಇದ್ರ ಬೆಳಿಗ್ಗೆ ಬೇಗ ತಿಂಡಿ ಅಶ್ವಾಗ್ತಿದೆ. ಆಕ್ಚುಲಿ ತಿನ್ನೋದು ನೀವು? ನಾನು 8:30ಗೆಲ್ಲ ಮುಗಿಸ್ಬಿಡ್ತೀನಿ. ಬರೀ ಡೌಗಳು ನಿಂದು. ಮಿಲನ್, ಗಜಾನನ ರಿಫ್ರೆಶ್ಮೆಂಟ್ ಹೋಗೋಣ. ಯಾವ್ದದು ಸರಿ ಮ್ಯಾಮ್? ಇನ್ನೊಂದು 2 ಇಡ್ಲಿ. ತಟ್ಟೆ ಇಡ್ಲಿ ನೋಡಿ, ಇಲ್ಲ ಅಂದ್ರೆ ತಟ್ಟೆ ಇಡ್ಲಿ. ಎಲ್ಲಿ ಸಿಗ್ತಾನೆ ಇಲ್ಲ ಎಲ್ಲೂ ಬ್ರೇಕ್ಫಾಸ್ಟ್. ಇಲ್ಲಪ್ಪ, ನಾನು ಲೇಟ್ ತಿನ್ನೋದು. ಇಲ್ಲಪ್ಪ, ನನಗೆ ಆಗ್ತಾ ಇದೆ. ನನಗೆ ಬ್ರಷ್ ಮಾಡಿಬಿಟ್ರೆ ಅದು ಎಕ್ಸಾಕ್ಟ್ಲಿ ಮ್ಯಾಮ್. ನಾವು ಆಗ್ಲೇ ನೀನು ಇನ್ನೂ ಬರೋ ಲೇಟ್ ಆಯ್ತಾ? ಆಚೆ ಬಂದು ಫುಲ್ ಗ್ರೌಂಡ್ ಹಾಕಿ ಬೆಳಗ್ಗೆನೆ ಬಂದು ಹೊಡ್ತೀವಿ. ಇಲ್ಲೇ ಇದೆಲ್ಲ ಗಾಡಿ ಮೇಲೆ ಹಾಕ್ತಾರಲ್ಲ ಮ್ಯಾಮ್. ಇಡ್ಲಿ ಹೋಗಿ ಮಾಡ್ತಿದ್ಯಾ? ಆಡ್ತಾ ಇದೆ. ರೆಡಿ ಇದೆ ಇಡ್ಲಿ. ಸೂಪರ್. ಇಲ್ಲೇ ಆಗ್ಬೋದಾ? ಸ್ವಲ್ಪ ಮುಂದೆ ಹಾಕ್ಬಿಡ್ತೇನೆ. ಅಲ್ಲೇ ಆನ್ ದ ವೇ ಬರಬೇಕಾದ್ರೆ ನನಗಂತೂ ಮಾರ್ನಿಂಗ್ ಎಲ್ಲರೂ ಹೊರಗಡೆ ಹೋದಾಗ ತಟ್ಟೆ ಇಡ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲೊಂದು ಹೋಟೆಲ್ ಸಿಕ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ವಾಟರ್ ಪಿಯೋಣ, ಬನ್ನಿ ಬೇಗ. ಬೈಲಿ, ಬೇಗ ಬಾ. ವಿಲನ್ ಹೋಟ್ಲಿಗೆ ಬಂದಾಗ ಹೋಟ್ಲು ಫುಲ್ ತುಂಬಿಡ್ತು. ಒಂದು ಹೋಟ್ಲಿಂದ ಆಚೆ ಹೋದ, ಅಲ್ಲಿ ನೋಡಿ ಖಾಲಿ, ಎಲ್ಲ ಖಾಲಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಇವ್ರೊಬ್ಬರೇನ ಬಂದಿ, ನಾವು ಜೊತೆಲಿ ಬಂದಿದ್ದಾನೆ ಇವತ್ತು. ಪವರ್ ಇಸ್ ಒಳ್ಳೆ. ಪಾಪ ದೋಸೆ ಬೇರೆ ಲಾಸ್ಟಲ್ಲಿ ಕೊಟ್ರು ಇವ್ರಿಗೆ. ದೋಸೆ ಬಿಟ್ಬಿಟ್ಟು ಇಷ್ಟೊಂದು ಫಾಸ್ಟಾಗಿ ಹೋಗ್ತಾರ. ಸೊ ಇವಾಗ ನಾವು ಬ್ಯಾಕ್ ಟು ಪಾಪು ಕೈ ಹಿಡ್ಕೊಳ್ಳಿ, ಬ್ಯಾಕ್ ಟು ಧರ್ಮಸ್ಥಳ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಈಗ.
ಹಾಯ್ ಫ್ರೆಂಡ್ಸ್ ಹೇಳು. ಎಲ್ಲಿ ಹೋಗ್ತಿದೀವಿ ನಾವು? ಹೋಟೆಲ್ ಪಿ. ಆ್ಯಂಡ್ ನನ್ನ ಫೇವ್ರೆಟ್ ವೆದರ್ ಸ್ಟಾರ್ಟ್ ಆಯಿತು ನೋಡಿ. ಧರ್ಮಸ್ಥಳ ಎಂಟ್ರಿ ಆಗ್ತಿದ್ದಂಗೆ, ಅಂದರೆ ಧರ್ಮಸ್ಥಳ ಅಲ್ಲ, ಆ ರೂಟ್ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಸಕ್ಕದಾಗಿತ್ತು ವೆದರ್ ಮಾತ್ರ. ನಾವು ಆಲ್ಮೋಸ್ಟ್ ಹೊರಟಾಗ 9 o'clock ಅನಿಸುತ್ತೆ, ಇನ್ನು ಇವಾಗ 6 o'clock ಥರ ಇತ್ತು, ಫುಲ್ಲು ಮಂಜು. ಹೊರಗಡೆ ಹೋಗಿ ಫೋಟೋ ತೊಗೊಳ್ಳೋಣ ಅಂದರೆ ಇವ್ರು ಬಿಡಲೇ ಇಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನೇ ವೀಡಿಯೋಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟೆ. ಆ್ಯಂಡ್ ಇಲ್ಲಿ ತುಂಬ ನೋಡ್ದಿರೋ ಅಷ್ಟು ಬ್ಯೂಟಿಫುಲ್, ಅದ್ರ ಜೊತೆಗೆ ತುಂಬ ದೊಡ್ಡ ಟ್ರಕ್ಸ್ ಎಲ್ಲ ಓಡಾಡ್ತಿರುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋ ಡ್ರೈವರ್ ಇದ್ದರೆ ಮಾತ್ರ ಹೋಗಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಸ್ಲೋ ಆಗೇ ಹೋಗ್ತಿರ್ತಾರೆ, ಬಟ್ ಆದರೂ ತುಂಬ ಹುಷಾರಾಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು ಈ ಪ್ಲೇಸಲ್ಲಂತೂ. ಆ್ಯಂಡ್ ಆನ್ ದ ವೇಲಿ ಹೋಗ್ಬೇಕಾದ್ರೆ ಒಂದು ಫೋಟೋ ತೊಗೊಳ್ಳೋ ಜಾಗ ಇತ್ತು, ತುಂಬ ಚೆನ್ನಾಗಿತ್ತು. ಇಲ್ಲಾದರೂ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಫೈನಲಾಗಿ ಎಲ್ಲ ಬಂದು ಫೋಟೋ ತೊಗೊತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋ ವ್ಯೂ ಪಾಯಿಂಟ್ಸ್ ಎಲ್ಲ ಇತ್ತು, ಹಂಗೆ ವೀಡಿಯೋಸ್ ಕೂಡ ಮಾಡಿಕೊಂಡೆ. ನೋಡಿ ಚಿಕ್ಕು ಅಂದಿದ ತಕ್ಷಣ ಕೊಟ್ಬಿಟ್ರು ನಿಮಗೆ. ನೋಡಿ ಇವಾಗ ಅಲ್ಲಿ ಇನ್ನು ಬೇಜಾನ್ ಇದಿದೆ, ಬಾ. ಖಾಲಿ ಆಗ್ಬಿಡುತ್ತೆ, ಸ್ಟೋರೇಜ್ ಫುಲ್ ಆಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂಗೆ ಇನ್ನೂ ಸಕ್ಕತ್ತಾಗಿರೋ ಪ್ಲೇಸ್ ಸಿಕ್ತು. ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ, ಬಟ್ ನಾನು ಧರ್ಮಸ್ಥಳಕ್ಕೆ ಹೋದಾಗ ಈ ಪ್ಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಈ ಸಲನೇ ಫಸ್ಟ್ ಟೈಮ್ ನಮ್ಮ ಬ್ರದರ್ ಮತ್ತು ಸಿಸ್ಟರ್ ಬಂದಿದ್ರಲ್ಲ, ಅವ್ರು ಹೋಗಿದ್ರಂತೆ. ಫಸ್ಟ್ ಟೈಮ್ ಅವ್ರ ಜೊತೆ ಹೋಗಿದ್ದಕ್ಕೆ ಅವರು ಪಾಪ ತೋರಿಸ್ಕೊಟ್ರು ಈ ಪ್ಲೇಸಸ್ ಎಲ್ಲ. ನಾವು ಬೆಟ್ಟದ ಮೇಲಿಂದ ಬಂದಿದ್ದಲ್ವಾ? ವಾ ವಾಟರ್ ಏ ಸೊ ಇದು ನೋಡಿ ಎಷ್ಟು ಫೋರ್ಸಾಗಿ ಹೋಗ್ತಿತ್ತು ಗೊತ್ತಾ ವಾಟರ್ ಮಾತ್ರ. ಆ್ಯಕ್ಚುಲಿ ಇದು ಧರ್ಮಸ್ಥಳದಲ್ಲಿ ಹೋಗ್ತಿದೆಯಲ್ಲ, ನೇತ್ರಾವತಿ ನದಿನೋ ಏನೋ, ನಿಜ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ. ಸೊ ಅದಕ್ಕೆ ಅಲ್ಲೇ ಫೋಟೋ ತೊಗೊಂಡ್ವಿ, ನಾನು ಬೇಬಿ ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಅಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಪಾಚಿ ಎಲ್ಲ ಇತ್ತು. ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ವಿ ಅಲ್ವಾ ದೇವಸ್ಥಾನಕ್ಕೆ ಹೋಗೋಕ್ಕೆ, ಅದಕ್ಕೆ ಆಡಲಿಲ್ಲ. ಇವಾಗ ಫೋಟೋಸ್ ವೀಡಿಯೋಸ್ ಎಲ್ಲ ಆಯಿತು, ವಾಪಸ್ ಹೊರಡ್ತಾ ಇದ್ವಿ. ಅಲ್ಲಿ ರೋಡ್ ಸೈಡಲ್ಲಿ ಫುಲ್ ಜಾರ್ ಸೋಡಾ ಇವಾಗಂತೂ ತುಂಬ ಫೇಮಸ್ ಆಗಿದೆ ಅಲ್ವಾ. ನಾವು ಬರಬೇಕಾದ್ರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನೋಡೋಣ ಹೆಂಗಿರುತ್ತೆ, ಅವತ್ತು ನೋಡಿಲ್ವಲ್ಲ ಅಂತ ಇವಾಗ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಬರ್ತದೆ. ಕುಡಿ ಕಾವ್ಯ ಎಲ್ಲ ಕೆಳಗಡೆನೆ ಹೋಯ್ತು.
ಮಿಲನ್ ಪರ್ಫೆಕ್ಟ್ ಆಗಿ ಕೊಡ್ದ. ಸೊ ವೇ ಟು ಧರ್ಮಸ್ಥಳ ಆಲ್ರೆಡಿ ರೀಚ್ ಆದ್ವಿ. ಇವಾಗ ಧರ್ಮಸ್ಥಳಕ್ಕೆ ಆಲ್ಮೋಸ್ಟ್ ರೀಚ್ ಆದಾಗ ನಿಜ ಟೈಮೆಲ್ಲ ನೆನಪಿಲ್ಲ. ಇವಾಗ ಫಸ್ಟು ಹೋದ ತಕ್ಷಣ ಪಾಪುಗೆ ಮುಡಿ ಕೊಡಿಸ್ಬೇಕಿತ್ತು ಆ್ಯಂಡ್ ರಾಕೇಶ್ ಬ್ರೋನು ಕೂಡ ಕೊಡಬೇಕಿತ್ತು. ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಫೈನಲಿ ಬೇಬಿಗೆ ಮುಡಿ ಕೊಡ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಮುಡಿ ಕೊಡೋದಕ್ಕೆ ಅಂತ ಹೋದ್ವಿ. ಅದು ಯೂಶ್ವಲಿ ಬಂದಾಗ ತುಂಬಾ ರಶ್ ಇರುತ್ತಂತೆ, ಬಟ್ ಇವತ್ತು ಪರವಾಗಿಲ್ಲ, ಅಷ್ಟೊಂದೇನು ರಶ್ ಇರಲಿಲ್ಲ. ಟಿಕೆಟ್ ಎಲ್ಲ ತೊಗೊಂಡ್ರೆ ಡೈರೆಕ್ಟಾಗಿ ಹೋಗಿ ಆಲ್ರೆಡಿ ಅವರು ರೀಚ್ ಆಗಿದ್ದರು ಇಬ್ಬರು ಕೂಡ. ಆ್ಯಂಡ್ ಅಲ್ಲಿ ಬೋರ್ಡ್ ಹಾಕಿದ್ರು, ನಾಟ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ನಾಟ್ ಅಲೌಡ್ ಅಂತ. ಸೊ ಯಾವುದು ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನೋಡಿ ಬಿಫೋರ್ ಆ್ಯಂಡ್ ಆಫ್ಟರ್ ಬೇಬಿ ಯಾವ ಥರ ಆಗಿದ್ದಾಳೆ ಅಂತ. ಕ್ಯೂಟ್ ಚೋಟು ರಾಕೇಶ್ ಮಾಮ ಇಬ್ರು ಕೂದಲಲ್ಲಿ ಎಲ್ಲಿ ಇಬ್ಬರದ ಕೂದಲು. ಕ್ಯೂಟ್ ವೆರಿ ಶಿವರ್ ಕೂದಲಲ್ಲಿ ಬೇಬಿ ಕೂದಲು. ಸೊ ಇವಾಗ ಮುಡಿಯೆಲ್ಲ ಕೊಡಿಸ್ಕೊಂಡ್ಮೇಲೆ ಇವಾಗ ನೇತ್ರಾವತಿ ಹತ್ರ ಬಂದ್ವಿ ಸ್ನಾನ ಮಾಡಿಸೋದಕ್ಕೆ ಪಾಪುಗೆ. ಇವರೆಲ್ಲರೂ ನಾವು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬಂದಿದ್ವಲ್ಲ, ಜಸ್ಟ್ ನೀರು ಚುಮ್ಸ್ಕೊಂಡ್ವಿ. ಆ್ಯಂಡ್ ಪಾಪುಗಂತೂ ಪಾಪ ತುಂಬ ಚಳಿ ಆಗ್ತಿತ್ತು, ಜಾಸ್ತಿ ನೀರಲ್ಲಿ ಹಾಕೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ಮಾತ್ರ ಪಾಪ ಲೈಟಾಗಿ ತೊಳೆದ್ವಿ. ತುಂಬಾ ಚಳಿ ಮಳೆ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ. ನೋಡಿ ಹೆಂಗೆ ಫಾಸ್ಟಾಗಿ ಹೋಗ್ತಿದೆ ಅಂತ. ನೀರು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು. ಸೊ ಪಾಪುಗೇನು ಜಾಸ್ತಿ ಮಾಡಿಸ್ಲಿಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಜಸ್ಟ್ ಫೇಸ್ ವಾಶ್ ಮಾಡಿ ತಲೆ ಹಿಂಗೆ ವಾಶ್ ಮಾಡಿದ್ವಿ. ಅವಳು ಅಷ್ಟಕ್ಕೇ ಪಾಪ ಅಷ್ಟು ನೀರು ಅಂದರೆ ಇಷ್ಟಪಡೋಳು. ಇವತ್ತು ಪಾಪ ಚಳಿ ತಡೆಯೋಕ್ಕಾಗ್ದೇನೆ ಸೊ ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ. ಅವಳು ತುಂಬ ಚಳಿ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಹಾಯ್ ಫ್ರೆಂಡ್ಸ್, ಸೊ ನಾವು ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಲೇಟಾಗಿ ನಾವು ಸಕಲೇಶ್ಪುರದಿಂದ ರೀಚ್ ಆಗಿದ್ದು 1 ಗಂಟೆ ಆಗಿತ್ತು. ಧರ್ಮಸ್ಥಳಕ್ಕೆ ಬಂದು ತಲೆ ಮುಡಿ ಕೊಟ್ಟು ಪಾಪು ಮುಡಿ ಕೊಟ್ಟು ಇವಾಗ ನೇತ್ರಾವತಿ ಸ್ನಾನ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೇಳಿದ್ದು ಇವ್ರಿಗೆ ಮಾತಾಡೋಕ್ಕೆ, ನೀನು ಮಾತಾಡ್ತಿದ್ಯಾ? ನನ್ನ ಹಸ್ಬೆಂಡ್ ಅಂತೂ ಗೊತ್ತಲ್ಲ, ಅವ್ರು ವೀಡಿಯೋದಲ್ಲೇ ಹಾಕ್ಬೇಡ ಅಂತ ಹೇಳ್ತಾ ಇದ್ರು. ವೀಡಿಯೋ ಮಾತಾಡಿ ಅಂತ ಕೊಟ್ಟರೆ ನಮ್ಮ ಬ್ರೋ ಮಾತ್ರ ಮಾತಾಡ್ಬಿಟ್ಟು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು, ಒಂಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಥರ. ತುಂಬ ಫನ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಇವಾಗ ಫೈನಲಿ ನೋಡಿ ಧರ್ಮಸ್ಥಳ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಆ್ಯಕ್ಚುಲಿ ಇವತ್ತು ಕೂಡ ಸ್ವಲ್ಪ ಲೈಟಾಗಿ ರಶ್ ಇತ್ತು, ಅಷ್ಟೊಂದು ಜನಗಳು ಇರಲಿಲ್ಲ. ನಾವು ರಶ್ ಇರಲ್ಲ, ಬೇಗ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಮಿನಿಮಮ್ 1 ಅವರ್ ಆಗುತ್ತೆ ಅಂತ ಹೇಳಿಬಿಟ್ರು. ನಾವು ಇನ್ನೂ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿ ಗಣಪತಿ ದೇವಸ್ಥಾನ ಎಲ್ಲದಕ್ಕೂ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಅಲ್ಲಿ ಟಿಕೆಟ್ ಎಲ್ಲ ಇರುತ್ತಲ್ಲ, ಅದನ್ನು ತೊಗೊಂಡು ಬೇಗನೆ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಕೂಡ. ನಾನು ತುಂಬ ಲಾಂಗ್ ಬ್ಯಾಕ್ ಹೋಗಿದ್ದು, ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಒಳಗಡೆ ಎಲ್ಲ ಅಂತೂ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಹೊರಗಡೆನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇವಾಗ ಪ್ರಸಾದ ಕೂಡ ಹೊರಟ್ವಿ. ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಈ ಥರ ಪ್ರಸಾದ ಊಟ ಮಾಡಿದೆ. ಊಟ ಎಲ್ಲ ಸಕ್ಕತ್ತಾಗಿತ್ತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ.
ಸೊ ಊಟ ಎಲ್ಲ ಆಯಿತು, ಅಲ್ಲಿ ಫೋಟೋ ಹಾಗೆ ವಿಡಿಯೋಸ್ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಹೊರ್ಗಡೆ ಬರ್ತಿದ್ರೆ ನಮ್ಮ ಪಾಪು ನೋಡಿ ಅಲ್ಲಿ ಪಕ್ಕದಲ್ಲಿ ನೋಡಿ ಅದೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅದು ಬೇಕು ಇದು ಬೇಕು ಅಂತ. ಸೊ ಇದನ್ನೊಂದು ತೊಗೊಂಡ್ವಿ, ಬಟ್ ಕಾಸ್ಟ್ಲಿ ಅನಿಸ್ತು. ಇದಕ್ಕೆ ₹250 ಅಂತೆ. ಅವ್ಳ ಅವ್ಳು ವಾಪಸ್ ಬೆಂಗ್ಳೂರಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಅಪ್ಪ ಒಂದು ಕಡೆದು ಹೋಗೇ ಬಿಟ್ಟಿತ್ತು. ಸೊ ಹಂಗೆ ವಾಪಸ್ ಬರ್ಬೇಕಾದ್ರೆ ಆನ್ ದ ವೇ ಮತ್ತೆ ಫುಲ್ ಜಾರ್ ಸೋಡಾನ ಟ್ರೈ ಮಾಡೋಣ ಅಂತ ಹೋದ್ವಿ. ಇವಾಗೇನೋ ಮಟ್ಕಾ ಸೋಡಾ ಟ್ರೈ ಮಾಡೋಣ ಅಂತ ಹೋಗ್ತಿದ್ದಾರೆ. ನಾವು ಹಂಗೆ ಜೋಳ ಎಲ್ಲ ತಿಂದ್ಕೊಂಡು ಟ್ರಾವೆಲ್ ಮಾಡಬೇಕಾದ್ರೆ ಹಂಗೆ ಅಲ್ವಾ ಏನಾದರೂ ತಿನ್ನಬೇಕು ಕುಡಿಬೇಕು ಅನಿಸುತ್ತೆ. ನಾವಂತೂ ನೋಡಿದ ಕಡೆ ಎಲ್ಲ ಸ್ಟಾಪ್ ಕೊಡ್ಕೊಂಡು ಹೋಗ್ತಿದ್ವಿ. ಕಷ್ಟಪಟ್ಟು ಇಷ್ಟಪಟ್ಟು ಮಂಕಿಗೋಸ್ಕರ ಭಯ ಪಟ್ಕೊಂಡು ಒಳಗಡೆ ಬಂದು ಬಚ್ಚಿಕೊಂಡು ಜೋಳ ತಿಂತಾರೆ. ಏನು ಬರ್ತಾನಿಲ್ಲ, ಶರಕ್ಕೆಲ್ಲ ಆಯ್ತು. ಬಂದೇ ಇಲ್ಲ. ಕುಡ್ಕೊಂಡೇ ಬಿಟ್ಟವ್ರೆ. ಏನಿಗೆ ಕುಡಿದ್ರಿ? ಲಾಫ್ ಆಯ್ತು ಇದು. ನಾವಿವಾಗ ನೆಕ್ಸ್ಟ್ ಬಂದಿದ್ದು ಕಾರ್ಯಸಿದ್ಧಿ ಗಣಪತಿ ದೇವಸ್ಥಾನ. ನನಗೆ ಮುಂಚೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಇವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಗಂಟೆಗಳನ್ನ ಕಟ್ತಾರಂತೆ, ಏನಾದರೂ ಅರಸ್ಕೊಂಡಿದ್ರೆ ಅದನ್ನು ಕಟ್ಟಿದ್ರೆ ಏನೋ ಈಡೇರುತ್ತೆ. ನನಗೆ ಫುಲ್ ಡೀಟೇಲ್ಸಾಗಿ ಏನೂ ಗೊತ್ತಿಲ್ಲ, ಲಾಸ್ಟಲ್ಲಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಬೇಬಿ ಅಂತೂ ನೋಡಿ ಎಲ್ಲೋದ್ರೂ ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದೊಂದು ಸ್ವಲ್ಪ ಕೊಡ್ಸ್ಕೊಂಡು ಕರ್ಕೊಂಡು ಬಂದ್ವಿ. ಕಾಳು ಕಟ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ. ಇವಾಗ ನೋಡಿ ಮಹಾ ಗಣಪತಿ ದೇವಸ್ಥಾನ. ದೇವಸ್ಥಾನ ಅಂತೂ ತುಂಬ ಪ್ರಶಾಂತವಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಏನಾದರೂ ನೆಕ್ಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಗೊತ್ತಿಲ್ಲದ್ರವ್ರಿಗೆ ಹೇಳ್ತಿರೋದು. ಇದು ಪ್ರಸಾದ ಸಿಗುತ್ತೆ, ಅವಲಕ್ಕಿದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಕಜ್ಜಾಯ ಥರ ಇತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು ಎರಡೂ ಕೂಡ. ಗಣಪತಿ ನೀನು ಡ್ರೆಸ್ ಎಲ್ಲ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು ಪ್ರಸಾದ. ಸಾರಿ ವಿಶೇಷತೆ ಹೇಳ್ಬೇಕು ನೀವು. ಗಂಟೆ ಕಟ್ಟಿ ಅರ್ಕೆ ಮಾಡ್ಕೊಂಡ್ರೆ ಕಾರ್ಯಸಿದ್ಧಿ ಆಗುತ್ತೆ. ಹೌದಾ? ಗಣಪತಿ ದೇವಸ್ಥಾನ ಎಲ್ಲ ಮುಗ್ದಾದ ಮೇಲೆ ನೆಕ್ಸ್ಟ್ ಆ್ಯಸ್ ಯೂಶಲ್ ಗೊತ್ತಿರುತ್ತಲ್ವ, ಧರ್ಮಸ್ಥಳ ಅಂದಮೇಲೆ ಪಕ್ಕದಲ್ಲೇ ಇರೋದು ಕುಕ್ಕೆ ಸುಬ್ರಹ್ಮಣ್ಯ. ಅಲ್ಲಿಗೂ ಕೂಡ ಇವಾಗ ಹೊರಟ್ವಿ. ಅಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ಸ್ಟೋರೇಜ್ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು ಅದಕ್ಕೋಸ್ಕರ. ಆ್ಯಂಡ್ ದೇವಸ್ಥಾನದ ಒಳಗಡೆ ಎಲ್ಲ ಎಲ್ಲೂ ಅಲೋ ಮಾಡೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಇಲ್ಲೂ ಕೂಡ ಜಾಸ್ತಿ ರಶ್ ಇರಲಿಲ್ಲ, ಬೇಗನೆ ದರ್ಶನ ಎಲ್ಲ ಆಯಿತು. ಸೊ ಇವಾಗ ವಾಪಸ್ ಬ್ಯಾಂಗ್ಳೂರ್ಗೆ ಹೋದ್ವಾ ಅಥವಾ ನಾವು ಬೇರೆ ಎಲ್ಲೋಗಿದ್ದೀವಿ ಅಂತ ಗೆಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ತುಂಬಾ ಚೆನ್ನಾಗಿತ್ತು ನಾವು ಹೋಗಿದ್ದು ಎಕ್ಸ್ಪ್ಲೋರ್ ಮಾಡಿದ ಪ್ಲೇಸ್ ಕೂಡ. ನೋಡಿ ಆಲ್ರೆಡಿ ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಆದಷ್ಟು ಗೆಸ್ ಮಾಡಿ ನೋಡೋಣ ಯಾರಿಗೆ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಸಿ ಯು ಇನ್ ದ ನೆಕ್ಸ್ಟ್ ಟಾಕ್. ಬಾಯ್.